ನಮಸ್ಕಾರ ಸ್ನೇಹಿತರೆ, ಜೈ ಶ್ರೀ ಆಂಜನೇಯ. ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಮಕರ ರಾಶಿಯವರೇ, ನಿಮ್ಮ ಕಷ್ಟದ ದಿನಗಳಿಗೆ ಇಂದಿಗೆ ಮುಕ್ತಿ ಸಿಗುವ ಸಮಯ ಬಂದಿದೆ. ಮುಂಬರುವ ಕೇವಲ 24 ಗಂಟೆಗಳ ಒಳಗಾಗಿ ಕಲಿಯುಗದ ಅತ್ಯಂತ ದೊಡ್ಡ ಮತ್ತು ಅದ್ಭುತವಾದ ಶುಭ ಸುದ್ದಿಯೊಂದು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಹೌದು, ನೀವು ಕೇಳುತ್ತಿರುವುದು 100ಕ್ಕೆ 100 ನಿಜ. ಈಗ ನೀವು ಚಿಂತೆ ಮಾಡುವ ಯಾವುದೇ ಅಗತ್ಯವಿಲ್ಲ. ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವ ಸುಸಮಯ ಬಂದಿದೆ. ಆದ್ದರಿಂದ ನಾನು ನಿಮ್ಮೆಲ್ಲರಲ್ಲೂ ಕೈಮುಗಿದು ವಿನಂತಿಸಿಕೊಳ್ಳುವುದೇನೆಂದರೆ, ನಿಮ್ಮೆಲ್ಲ ಕೆಲಸಗಳನ್ನು ಬದಿಗಿಟ್ಟು ಮೊದಲು ಇಂದಿನ ಈ ವಿಶೇಷ ಸಂದೇಶವನ್ನು ಆರಂಭದಿಂದ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿಬಿಡಿ. ಅಮೂಲ್ಯವಾದ ಸಮಯದಲ್ಲಿ ಸ್ವಲ್ಪ ಸಮಯವನ್ನು ತೆಗೆದು ಇದನ್ನು ಪೂರ್ತಿಯಾಗಿ ನೋಡಿ. ಏನೇ ಆಗಲಿ, ಎಂಥದೇ ದೊಡ್ಡ ಕಷ್ಟದ ಬೆಟ್ಟವೇ ಮುರಿದು ಬಿದ್ದರೂ ಸಹ ಈ ವಿಚಾರವನ್ನು ಮರೆತು ಸಹ ತಪ್ಪಿಸಿಕೊಳ್ಳಬೇಡಿ ಮತ್ತು ನಿರ್ಲಕ್ಷಿಸಬೇಡಿ. ಏಕೆಂದರೆ ಇದರಲ್ಲಿ ನಾನು ನಿಮಗೆ ಆ ಅತ್ಯಂತ ದೊಡ್ಡ ಶುಭ ಸುದ್ದಿಯ ರಹಸ್ಯವನ್ನು ತಿಳಿಸಲಿದ್ದೇನೆ. ನ್ಯಾಯದ ದೇವತೆಯಾದ ಭಗವಾನ್ ಶನಿದೇವರು ನಿಮ್ಮ ಹಣೆಯ ಬರದಲ್ಲಿ ಒಂದು ಅತ್ಯಂತ ದೊಡ್ಡ ಶುಭ ಸುದ್ದಿಯನ್ನು ಬರೆದಿದ್ದಾರೆ ಮತ್ತು ಆ ಶುಭ ಸುದ್ದಿ ಈಗ ನಿಮಗೆ ಸಿಕ್ಕೇ ತೀರುತ್ತದೆ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಈಗ ನೀವು ಸಿದ್ಧರಾಗಿ ಬಿಡಿ. ಏಕೆಂದರೆ ನಿಮಗಾಗಿ ಒಟ್ಟಿಗೆ 2 ದೊಡ್ಡ ಒಳ್ಳೆಯ ಸುದ್ದಿಗಳು ಕಾದಿವೆ. ಮುಂಬರುವ 24 ಗಂಟೆಗಳ ಒಳಗಾಗಿ ನಿಮಗೆ ಒಟ್ಟಿಗೆ 2 ದೊಡ್ಡ ಒಳ್ಳೆಯ ಶುಭ ಸುದ್ದಿಗಳು ಹಾಗೂ 2 ದೊಡ್ಡ ಆಶ್ಚರ್ಯಗಳು ಸಿಗಲಿವೆ. ಅದು ಸಹ ನ್ಯಾಯದ ದೇವತೆಯಾದ ಭಗವಾನ್ ಶನಿದೇವರ ಆಶೀರ್ವಾದದಿಂದಲೇ. ಹೌದು ಸ್ನೇಹಿತರೆ, ಭಗವಾನ್ ಶನಿದೇವರು ನಿಮಗಾಗಿ ಒಂದು ಅತ್ಯಂತ ದೊಡ್ಡ ಆಶ್ಚರ್ಯವನ್ನು ಕಳುಹಿಸಿದ್ದಾರೆ ಮತ್ತು ಆ ಆಶ್ಚರ್ಯವು ಈಗ ನಿಮಗೆ ಸಿಗಲಿದೆ. ನಾವೆಲ್ಲರೂ ಬಲ್ಲಂತೆ ಮತ್ತು ಈ ಹಿಂದೆಯೂ ಅನೇಕ ಬಾರಿ ತಿಳಿಸಿರುವಂತೆ, ದೇವರ ಮನೆಯಲ್ಲಿ ತಡವಾಗಬಹುದೇ ವಿನಃ ಎಂದಿಗೂ ಅನ್ಯಾಯವಾಗಲು ಸಾಧ್ಯವಿಲ್ಲ. ಏಕೆಂದರೆ ಸ್ನೇಹಿತರೆ, ಭಗವಾನ್ ಶನಿದೇವ ಮಹಾರಾಜರು ಈಗ ಸ್ವತಃ ತಮ್ಮ ಕೈಗಳಿಂದಲೇ ನಿಮಗೆ ನಿಮ್ಮ ಕರ್ಮಗಳ ಫಲವನ್ನು ನೀಡಲು ಸಿದ್ಧರಾಗಿದ್ದಾರೆ. ಹೌದು ಸ್ನೇಹಿತರೆ, ಮುಂದಿನ 24 ಗಂಟೆಗಳ ಒಳಗಾಗಿ ನಿಮಗೆ ನಿಮ್ಮ ಕರ್ಮಗಳ ಶುಭ ಫಲವು ಸಿಗಲಿದೆ. ಆದ್ದರಿಂದ ಈಗ ನೀವು ನಿಮ್ಮ ಕರ್ಮಗಳ ಫಲವನ್ನು ಪಡೆಯಲು ಸಿದ್ಧರಾಗಿ ಬಿಡಿ. ನ್ಯಾಯದ ದೇವತೆಯಾದ ಭಗವಾನ್ ಶನಿದೇವರು ಯಾರ ಮೇಲಾದರೂ ದಯೆ ತೋರಿಸಿದರೆ, ಯಾರ ಮೇಲಾದರೂ ಪ್ರಸನ್ನರಾದರೆ ಅವರ ಜೀವನವು ಪೂರ್ತಿಯಾಗಿ ಬದಲಾಗಿ ಹೋಗುತ್ತದೆ. ಸ್ನೇಹಿತರೆ, ಬ್ರಹ್ಮಾಂಡದ ಎಲ್ಲ ದೇವತೆಗಳಿಂದ ತಪ್ಪಿಸಿಕೊಳ್ಳಬಹುದು, ಆದರೆ ನ್ಯಾಯದ ದೇವತೆ ಕರ್ಮ ಫಲದಾತನಾದ ಭಗವಾನ್ ಶನಿದೇವರ ದಂಡನೆಯಿಂದ ಇಂದಿನವರೆಗೂ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಾಗಿಲ್ಲ ಮತ್ತು ಮುಂದೆ ಕೂಡ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವೂ ಇಲ್ಲ. ಯಾರು ಎಂಥ ಕರ್ಮವನ್ನು ಮಾಡುತ್ತಾರೋ ಅವರಿಗೆ ಅಂತಹದೇ ಫಲ ಸಿಗುತ್ತದೆ ಮತ್ತು ಮಾತು ಗೀತೆಯಲ್ಲಿಯೂ ಸಹ ಸ್ಪಷ್ಟವಾದ ಪದಗಳಲ್ಲಿ ಬರೆಯಲ್ಪಟ್ಟಿದೆ. ಯಾರು ಎಂಥ ಕರ್ಮವನ್ನು ಮಾಡುತ್ತಾರೋ ಅವರಿಗೆ ಅಂತಹದೇ ಫಲ ಸಿಗುತ್ತದೆ. ನೀವು ಯಾರಿಗಾದರೂ ತುಂಬ ಇಷ್ಟವಾಗುತ್ತಿದ್ದೀರಿ ಎಂದರೆ ಅದಕ್ಕೆ ಕಾರಣ ನಿಮ್ಮ ನಡವಳಿಕೆ ಚೆನ್ನಾಗಿದೆ. ನೀವು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದೀರಿ ಮತ್ತು ನಿಮ್ಮಿಂದ ಅವರಿಗೆ ಪ್ರಯೋಜನವಾಗುತ್ತಿದೆ ಎಂದರ್ಥ. ಆಗ ಮಾತ್ರ ನೀವು ಅವರಿಗೆ ಇಷ್ಟವಾಗುತ್ತೀರಿ. ಕಾಲಕಾಲಕ್ಕೆ ನೀವು ಅವರ ಕೆಲಸಕ್ಕೆ ಬರುತ್ತೀರಿ. ಆದರೆ ಯಾವ ದಿನದಿಂದ ನೀವು ಪರಸ್ಪರ ಒಬ್ಬರಿಗೊಬ್ಬರು ಕೆಲಸಕ್ಕೆ ಬರುವುದನ್ನು ನಿಲ್ಲಿಸುತ್ತೀರೋ ಆ ದಿನದಿಂದ ನೀವು ಎಲ್ಲರಿಗೂ ಕೆಟ್ಟವರಾಗಿ ಬಿಡುತ್ತೀರಿ. ಎಲ್ಲ ಜನರು ನಿಮ್ಮೊಂದಿಗೆ ಕೆಟ್ಟದಾಗಿ ನಡೆದುಕೊಳ್ಳಲು ಆರಂಭಿಸುತ್ತಾರೆ ಮತ್ತು ಇದೇ ಜೀವನದ ಕಹಿ ಸತ್ಯ. ಹೌದು ನನ್ನ ಪ್ರೀತಿಯ ಸ್ನೇಹಿತರೆ, ಈ ಮಾತನ್ನು ನಿಮಗೆ ಯಾರೂ ಹೇಳುವುದಿಲ್ಲ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಇನ್ನು ಮುಂದೆ ನಿಮ್ಮ ಜೀವನವು ಧನಧಾನ್ಯಗಳಿಂದ ತುಂಬಿ ತುಳುಕಲಿದೆ. ಏಕೆಂದರೆ ನ್ಯಾಯದ ದೇವತೆಯಾದ ಭಗವಾನ್ ಶನಿದೇವರು ನಿಮ್ಮ ಮೇಲೆ ಪೂರ್ತಿಯಾಗಿ ಪ್ರಸನ್ನರಾಗಿದ್ದಾರೆ. ಹೌದು, ಯಾವ ಜನರು ನಿಮ್ಮ ಮೇಲೆ ದೌರ್ಜನ್ಯ ಎಸಗುತ್ತಿದ್ದರೋ ಅವರನ್ನು ಈಗ ನೇರವಾಗಿ ನರಕಕ್ಕೆ ಕಳುಹಿಸಲು ಭಗವಾನ್ ಶನಿ ಮಹಾರಾಜರು ಸಿದ್ಧರಾಗಿದ್ದಾರೆ. ಏಕೆಂದರೆ ಸ್ನೇಹಿತರೆ, ಮೇಲಿನವನ ಕರೆಯು ಬಂದಾಗಿದೆ. ಒಂದು ಮಾತನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ, ಕೆಟ್ಟ ಕರ್ಮಗಳನ್ನು ಮಾಡುವ ಮನುಷ್ಯ ಎಂದಿಗೂ ದೊಡ್ಡ ವ್ಯಕ್ತಿಯಾಗಲು ಸಾಧ್ಯವಿಲ್ಲ. ಉದಾಹರಣೆಯಾಗಿ ಒಂದು ಮಾತನ್ನು ನಾವು ನಿಮಗೆ ಹೇಳಲು ಬಯಸುತ್ತೇವೆ. ನಾವು ಅದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ. ಯಾವ ಮರದಲ್ಲಿ ಕೆಟ್ಟ ಹಣ್ಣು ಇರುತ್ತದೆಯೋ ಆ ಮರದಿಂದ ಕೆಟ್ಟ ಹಣ್ಣು ತನ್ನಷ್ಟಕ್ಕೆ ತಾನೇ ಕೆಳಗೆ ಬಿದ್ದು ಹೋಗುತ್ತದೆ. ಅದೇ ರೀತಿ ಈ ಭೂಮಿಯ ಮೇಲೆ ಯಾರು ಕೆಟ್ಟ ಮನುಷ್ಯರಾಗಿರುತ್ತಾರೋ ದೇವರು ಅವನನ್ನು ಶೀಘ್ರದಲ್ಲೇ ನರಕಕ್ಕೆ ತಳ್ಳಿಬಿಡುತ್ತಾನೆ. ಈಗ ನಿಮ್ಮ ಶತ್ರು ನರಕಕ್ಕೆ ಹೋಗಲು ಸಿದ್ಧತೆ ನಡೆಸುತ್ತಿದ್ದಾನೆ ಮತ್ತು ನಿಮಗಾಗಿ ಸ್ವರ್ಗದ ಚಿನ್ನದ ಬಾಗಿಲು ತೆರೆಯಲಿದೆ. ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಭಗವಾನ್ ಶನಿದೇವರು ಈಗ ನಿಮ್ಮ ಯಶಸ್ಸಿನ ಕೀಲಿಕೈಯನ್ನು ನಿಮ್ಮ ಕೈಗೆ ನೀಡಲಿದ್ದಾರೆ. ಅದು ಸಹ ಮುಂದಿನ 24 ಗಂಟೆಗಳ ಒಳಗಾಗಿ. ಅದಕ್ಕಾಗಿ ನಾವು ಹೇಳಿದ್ದು, ಈ ಮುಂದಿನ 24 ಗಂಟೆಗಳ ಸಮಯ ನಿಮಗೆ ಅತ್ಯಂತ ವಿಶೇಷವಾದ ಸಮಯವಾಗಿದೆ. ಇನ್ನು ಮುಂದೆ ನೀವೇ ಸ್ವತಃ ನಿಮ್ಮ ಭಾಗ್ಯವನ್ನು ರೂಪಿಸಿಕೊಳ್ಳಲಿದ್ದೀರಿ. ಹೌದು ಸ್ನೇಹಿತರೆ, ಈಗ ನೀವೇ ಸ್ವತಃ ನಿಮ್ಮ ಭಾಗ್ಯದ ಬಾಗಿಲನ್ನು ತೆರೆಯಲಿದ್ದೀರಿ.
ಈ ಸಂದೇಶವು ಅತ್ಯಂತ ವಿಶೇಷವಾಗಿದೆ ಮತ್ತು ಪ್ರಮುಖವಾಗಿದೆ, ಆದ್ದರಿಂದ ಇದನ್ನು ಸ್ವಲ್ಪವೂ ನಿರ್ಲಕ್ಷಿಸಬೇಡಿ. ದಂಡಾಧಿಕಾರಿಯಾದ ಭಗವಾನ್ ಶನಿದೇವರ ಆಶೀರ್ವಾದದಿಂದ ಮುಂಬರುವ ದಿನಗಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಲಿವೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ಕಳೆದ ಕೆಲವು ಸಮಯದಿಂದ ನಿಮ್ಮ ಜೀವನವು ಹಾಳಾಗುತ್ತಿತ್ತು, ಪೂರ್ತಿಯಾಗಿ ಕೆಟ್ಟು ಹೋಗಿತ್ತು. ಆದರೆ ಇನ್ನು ಮುಂದೆ ನಿಮ್ಮ ಕೆಟ್ಟ ಹಣೆಯ ಬರವು ಸುಧಾರಿಸಲಿದೆ. ಹೌದು ಸ್ನೇಹಿತರೆ, ಇನ್ನು ಮುಂದೆ ನಿಮ್ಮ ಹಣೆ ಬರದ ಆಟವನ್ನು ನೀವು ನೋಡಲಿದ್ದೀರಿ. ಈಗ ನೀವು ನಿಮ್ಮ ಜೀವನ ಅವಧಿಯಲ್ಲಿ ನೋಡುತ್ತಾ ಹೋಗಿ, ನಿಮ್ಮ ಹಣೆ ಬರವು ನಿಮ್ಮೊಂದಿಗೆ ಎಂಥ ಆಟಗಳನ್ನು ಆಡಲಿದೆ ಎಂದು. ದೇವರ ವಿಚಿತ್ರವಾದ ಆಟವು ಆರಂಭವಾದಾಗ ಮತ್ತು ಹಣೆ ಬರವು ನಮ್ಮೊಂದಿಗೆ ಆಟವಾಡಲು ತೊಡಗಿದಾಗ ನಾವು ಕೇವಲ ನೋಡುತ್ತಾ ಇರಬೇಕಷ್ಟೇ ಎಂದು ಹೇಳಲಾಗುತ್ತದೆ. ಏಕೆಂದರೆ ಸ್ನೇಹಿತರೆ, ನೋಡುವುದನ್ನು ಬಿಟ್ಟರೆ ನಮ್ಮ ಬಳಿ ಬೇರೆ ಯಾವುದೇ ದಾರಿ ಇರುವುದಿಲ್ಲ. ಸ್ನೇಹಿತರೆ, ಬಾಹ್ಯಾಕಾಶದಲ್ಲಿ ಉಂಟಾಗುತ್ತಿರುವ ಈ ದೊಡ್ಡ ಗ್ರಹಗಳ ಸಂಚಾರವು ನಿಮ್ಮ ಶತ್ರುಗಳಿಗೆ ಒಂದು ಅತ್ಯಂತ ದೊಡ್ಡ ಪಾಠವನ್ನು ಕಲಿಸಲು ಹೊರಟಿದೆ. ಮತ್ತು ಎಂಥ ಪಾಠವನ್ನು ಕಲಿಸಲಿದೆ ಎಂದರೆ, ಅವರು ಅದನ್ನು ತಮ್ಮ ಜೀವನ ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ. ಸ್ನೇಹಿತರೆ, ಅವರು ಸಹ ಒಂದು ಬಾರಿ ನೆನಪಿಸಿಕೊಳ್ಳಲಿದ್ದಾರೆ, ಎದುರಿಗಿರುವವನು ಯಾವುದೇ ಸಾಮಾನ್ಯ ಮನುಷ್ಯನಲ್ಲ ಎಂದು ನಾನು ಅಂದುಕೊಂಡಿದ್ದು ತೀರಾ ತಪ್ಪು ಎಂದು ಅವರಿಗೆ ಅರಿವಾಗಲಿದೆ. ಸ್ನೇಹಿತರೆ, ಈಗ ಕಾಲಚಕ್ರವು ಪೂರ್ತಿಯಾಗಿ ತಿರುಗಲಿದೆ ಮತ್ತು ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಬರಲಿದೆ. ಏಕೆಂದರೆ ಸ್ನೇಹಿತರೆ, ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಬದಲಾವಣೆ ಉಂಟಾಗಲಿದೆ. ನಿಮ್ಮ ಹಣೆಯ ಬರವು ಹೊಳೆಯಲಿದೆ. ನಿಮಗೆ 3 ವಿಭಿನ್ನ ಮೂಲಗಳಿಂದ ಭಾರೀ ಧನಲಾಭವಾಗಲಿದೆ. ಈ 3 ಮೂಲಗಳ ಬಗ್ಗೆ ನೀವು ಎಂದಿಗೂ ಕನಸಿನಲ್ಲಿಯೂ ಸಹ ಯೋಚಿಸಿರುವುದಿಲ್ಲ. ಅದು ಹೀಗಾಗಲು ಕಾರಣವೇನೆಂದರೆ, ನ್ಯಾಯದ ದೇವತೆಯಾದ ಭಗವಾನ್ ಶನಿದೇವರ ಹಸ್ತವು ನಿಮ್ಮ ತಲೆಯ ಮೇಲಿದೆ. ಈಗ ಮುಂಬರುವ ಅಲ್ಪ ಅವಧಿಯಲ್ಲಿ, ಅಂದರೆ ನಾಳೆಯಿಂದಲೇ ನಿಮ್ಮ ಜೀವನದಲ್ಲಿ ಒಂದು ಅತ್ಯಂತ ದೊಡ್ಡ ಸಕಾರಾತ್ಮಕ ತಿರುವು ಬರಲಿದೆ. ಸ್ನೇಹಿತರೆ, ಈಗ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುವ ಸಮಯ ಬಂದಿದೆ. ಶ್ರಮವು ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಹಣೆ ಬರವು ಒಂದು ವೇಳೆ ವಂಚಿಸಿದರೂ ಸಹ ಕಷ್ಟಪಟ್ಟು ಮಾಡಿದ ಶ್ರಮ ಎಂದಿಗೂ ಕೈಬಿಡುವುದಿಲ್ಲ. ಅಲೆಗಳಿಗೆ ಹೆದರಿದರೆ ದೋಣಿಯು ಎಂದಿಗೂ ದಡ ಸೇರಲಾರದು. ಯಾವುದೇ ಪ್ರಯತ್ನ ಮಾಡದೆ ಸುಮ್ಮನೆ ಜಯಕಾರ ಸಿಗಲಾರದು ಮತ್ತು ಶ್ರಮ ಪಡುವವರಿಗೆ ಎಂದೂ ಸೋಲಾಗುವುದಿಲ್ಲ. ಸ್ನೇಹಿತರೆ, ಶ್ರಮ ಎನ್ನುವುದು ಒಂದು ಮಂತ್ರವಿದ್ದಂತೆ. ಅದರ ಬಲದಿಂದ ನೀವು ನಿಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು. ಹೌದು ಸ್ನೇಹಿತರೆ, ದೇವರ ಆಶೀರ್ವಾದ ಮತ್ತು ನಿಮ್ಮ ಕಠಿಣ ಪರಿಶ್ರಮ, ನಿಮ್ಮ ಶ್ರದ್ಧೆ ಇವೆಲ್ಲವುಗಳು ಒಟ್ಟಾರೆ ಫಲವು ನಿಮಗೆ ಸಿಗಲಿದೆ. ಆದ್ದರಿಂದ ಸ್ನೇಹಿತರೆ, ಎಚ್ಚರಿಕೆಯಿಂದ ಎಲ್ಲ ಮಾತುಗಳನ್ನು ಕಿವಿಗೊಟ್ಟು ಗಮನವಿಟ್ಟು ಆಲಿಸಿ. ನಾನು ನಿಮ್ಮ ಬಗ್ಗೆ ತಿಳಿಸುವ ಪ್ರತಿಯೊಂದು ವಿಚಾರವನ್ನು ಗಮನವಿಟ್ಟು ಕೇಳಿ. ಒಂದು ಅತ್ಯಂತ ದೊಡ್ಡ ಲಾಭವು ನೀವು ನಿಮ್ಮ ಜೀವನದಲ್ಲಿ ಕಾಣಲಿದ್ದೀರಿ. ಇಂದಿನ ದಿನವು ರಿಯಲ್ ಎಸ್ಟೇಟ್ ಅಥವಾ ಭೂ ವ್ಯವಹಾರಕ್ಕೆ ಸಂಬಂಧಿಸಿದ ಜನರಿಗೆ ಅತ್ಯಂತ ಒಳ್ಳೆಯ ದಿನವಾಗಿದೆ. ಒಂದು ರೀತಿಯಲ್ಲಿ ಹೇಳುವುದಾದರೆ, ಅಂಥ ಜನರಿಗೆ ಇಂದಿನ ದಿನವು ಅತ್ಯಂತ ಶುಭದಾಯಕವಾಗಿದೆ. ಮುಂಬರುವ 24 ಗಂಟೆಗಳಲ್ಲಿ ನಿಮಗೆ ಅತ್ಯಂತ ದೊಡ್ಡ ಶುಭ ಸುದ್ದಿಗಳು ಸಿಗಲಿವೆ. ಭಾರೀ ಧನಲಾಭವಾಗಲಿದೆ ಮತ್ತು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ನೀವು ಕಾಣಲಿದ್ದೀರಿ. ಸ್ನೇಹಿತರೆ, ಈಗ ನೀವು ರಾತ್ರೋರಾತ್ರಿ ಬಡತನದಿಂದ ನೇರವಾಗಿ ಶ್ರೀಮಂತರಾಗಲಿದ್ದೀರಿ. ಏಕೆಂದರೆ ಸ್ನೇಹಿತರೆ, ನೀವು ನಿದ್ರೆಯಲ್ಲಿ ಕಾಣುತ್ತಿದ್ದ ಕನಸುಗಳೆಲ್ಲವೂ ಈಗ ನಿಮಗೆ ನನಸಾಗಲಿವೆ. ಹೌದು ಸ್ನೇಹಿತರೆ, ಮತ್ತು ವರ್ಷಗಳಿಂದ ಅಪೂರ್ಣವಾಗಿದ್ದ ನಿಮ್ಮ ಆಸೆಗಳೆಲ್ಲವೂ ಈಗ ಪೂರ್ಣಗೊಳ್ಳಲಿವೆ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಈಗ ನೀವು ತೀವ್ರವಾದ ಪ್ರಗತಿಯನ್ನು ಕಾಣಲಿದ್ದೀರಿ. ಧನಲಾಭ ಹಾಗೂ ವ್ಯಾಪಾರದಲ್ಲಿ ವೃದ್ಧಿಯಾಗಲಿದೆ. ಕುಟುಂಬದಲ್ಲಿ ಸುಖ ಮತ್ತು ಶಾಂತಿಯ ವಾತಾವರಣ ಇರಲಿದೆ, ಏಕೆಂದರೆ ಸ್ವತಃ ಭಗವಂತನೇ ಈಗ ನಿಮ್ಮ ಮೇಲೆ ದಯೆ ತೋರಿದ್ದಾರೆ. ಸ್ನೇಹಿತರೆ, ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಶನಿಯ ಸಾಡೇಸಾತಿ ಪ್ರಭಾವವು ಕೊನೆಗೊಳ್ಳಲಿದೆ. ಇಂದಿನ ದಿನವು ಚಿನ್ನಕ್ಕೆ ಸುಗಂಧ ಸೇರಿಸಿದಂತೆ ಅತ್ಯಂತ ಶುಭದಾಯಕವಾಗಲಿದೆ. ಹೌದು, ನೀವು ಮಾಡಿದ ಹೂಡಿಕೆಯಿಂದ ನಿಮಗೆ ಉತ್ತಮ ಲಾಭ ದೊರೆಯುವ ಸಾಧ್ಯತೆ ಇದೆ. ಇಂದು ನೀವು ಯಾವುದೇ ರೀತಿ ವಿವಾದ ಅಥವಾ ಜಗಳಗಳಿಂದ ದೂರವಿರಬೇಕಾಗುತ್ತದೆ. ಇಂದಿನ ದಿನ ನಿಮ್ಮ ಹಣೆ ಬರದ ನಕ್ಷತ್ರಗಳು ಒಂದು ಹಳೆಯ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ತೋರಿಸುತ್ತಿವೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಶಾಂತರಾಗಿರುವುದೇ ಎಲ್ಲಕ್ಕಿಂತ ಉತ್ತಮ. ಈ ಪರಿಸ್ಥಿತಿಯಲ್ಲಿ ನೀವು ನೀಡುವ ಯಾವುದೇ ಸ್ಪಷ್ಟೀಕರಣವು ವಿಷಯವನ್ನು ಮತ್ತಷ್ಟು ಗೊಂದಲಮಯ ಹಾಗೂ ಜಟಿಲಗೊಳಿಸುತ್ತದೆ. ನೀವು ಜೀವನದಲ್ಲಿ ಹೊಸದನ್ನು ಕಲಿಯಲು ಬಯಸುತ್ತೀರಿ. ಇದರಿಂದ ನಿಮಗೆ ಇತರರಿಗಿಂತ ಹೆಚ್ಚಿನ ಆದ್ಯತೆ ಮತ್ತು ಪ್ರಾಮುಖ್ಯತೆ ಸಿಗಲಿದೆ. ನೀವು ಕೇವಲ ಸಾಮಾನ್ಯ ರೀತಿಯಲ್ಲಿ ಗಿಟಾರ್ ನುಡಿಸುವುದನ್ನು ಕಲಿತರೂ ಸಹ ಅದು ನಿಮ್ಮ ಪಾಲಿಗೆ ತುಂಬಾ ಒಳ್ಳೆಯದು ಮತ್ತು ಪ್ರಯೋಜನಕಾರಿಯಾಗಲಿದೆ. ನೋಡಿ ಸ್ನೇಹಿತರೆ, ದೈವಿಕ ಕೃಪೆಯು ನಿಮ್ಮ ಉಪಸ್ಥಿತಿಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತಿದೆ. ನಿಮ್ಮ ಭಾವನೆಗಳು ಒಳಮುಖವಾಗಿ ಗಾಢವಾದ ತಾತ್ಕಾಲಿಕ ಸಂಬಂಧಗಳ ಮೇಲೆ ಕೇಂದ್ರೀಕೃತವಾದಾಗಲೂ ಸಹ ಇದು ಸಹಾಯ ಮಾಡುತ್ತದೆ. ಎಲ್ಲಿ ಪ್ರೇಮ ಮತ್ತು ನೋವು ಒಟ್ಟಿಗೆ ಬೆರೆತಿರುತ್ತವೆಯೋ ಅಲ್ಲಿ ಸವಾಲುಗಳು ಎದುರಾಗಬಹುದು. ಅಂತಹ ಸಂದರ್ಭಗಳಲ್ಲಿ ತಾಳ್ಮೆ ಮತ್ತು ಕಾಳಜಿಯ ಅತ್ಯಂತ ಅಗತ್ಯವಿರುತ್ತದೆ. ಕೆಲವು ಅನಿರೀಕ್ಷಿತ ಲಕ್ಷಣಗಳು ನಿಮ್ಮ ಪ್ರೇಮ ಜೀವನದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಬದಲು
ಸ್ವಲ್ಪ ಹೆಜ್ಜೆ ಹಿಂದೆ ಇಟ್ಟು ಪರಿಸ್ಥಿತಿಯನ್ನು ಕೇವಲ ಗಮನಿಸಲು ಪ್ರೇರೇಪಿಸಬಹುದು. ಈ ಸಮತೋಲನವನ್ನು ಅಳವಡಿಸಿಕೊಳ್ಳುವುದರಿಂದ ನಿಮ್ಮ ಹೃದಯವು ಉತ್ಸಾಹ ಮತ್ತು ಚಿಂತನೆ ಎರಡರ ಮೂಲಕವೂ ಉತ್ತಮವಾಗಿ ವಿಕಸನಗೊಳ್ಳುತ್ತದೆ. ನೋಡಿ ಸ್ನೇಹಿತರೆ, ನಿಮ್ಮ ಮನಸ್ಸಿನಲ್ಲಿ ಜನರ ಜೀವನದಲ್ಲಿ ಧನಾತ್ಮಕ ಬದಲಾವಣೆ ತರುವ ಮತ್ತು ಅವರಿಗೆ ಸಹಾಯ ಮಾಡುವ ಸೇವಾ ಭಾವನೆ ಮೂಡಲಿದೆ. ಈ ಸಮಯದಲ್ಲಿ ನೀವು ಧರ್ಮ ಮತ್ತು ದಾನದ ಕೆಲಸಗಳಲ್ಲಿ ಪಾಲ್ಗೊಳ್ಳಬಹುದು, ಆದರೆ ಇದು ನಿಮ್ಮ ಅಮೂಲ್ಯವಾದ ಸಮಯ ಮತ್ತು ಬದ್ಧತೆಯನ್ನು ತೆಗೆದುಕೊಳ್ಳಬಹುದು. ಧರ್ಮ ಕಾರ್ಯಗಳಿಗೆ ಒತ್ತು ನೀಡಿ ಕೆಲಸ ಮಾಡಲು ಬಯಸುತ್ತೀರೋ ಅಥವಾ ನಿಮ್ಮ ಹಣಕಾಸಿನ ಸ್ಥಿತಿಯ ಮೇಲೆ ಪ್ರಭಾವ ಬೀರುವಂಥ ಕೆಲಸಗಳನ್ನು ಮಾಡಲು ಬಯಸುತ್ತೀರೋ ಎಂಬುದನ್ನು ನೀವೇ ನಿರ್ಧರಿಸಬೇಕಾಗುತ್ತದೆ. ನೀವು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಸಂಪತ್ತನ್ನು ವೃದ್ಧಿಸಿಕೊಳ್ಳಲು ಬಯಸುವುದಾದರೆ ಅದಕ್ಕೆ ತಕ್ಕಂತೆ ಸಮಯವನ್ನು ನಿಯೋಜಿಸಬೇಕಾಗುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.